ಮ್ಯಾರೇಜ್ ಬ್ರೋಕರ್ ಕಂಪನಿಯಿಂದ ವಂಚನೆ ಆರೋಪ ಕೇಳಿ ಬರಲಾಗ್ತಿದೆ. ಕನ್ಯೆ ಕೊಡಿಸುವುದಾಗಿ ಹೇಳಿ ನೂರಾರು ಕುಟುಂಬಗಳಿಗೆ ಹಣ ಪೀಕಿ ಮೋಸ ಮಾಡಲಾಗಿದೆ. ಗದಗ ನಗರದ ಮ್ಯಾರೇಜ್ ಬ್ಯೂರೋ ಬ್ರೋಕರ್ ಕಂಪನಿಯಿಂದ ಈ ಕೃತ್ಯವನ್ನು ನಡೆಸಲಾಗಿದೆ. ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳ ಜನರಿಗೆ ಮೋಸ ಮಾಡಲಾಗಿದೆ. ಒಬ್ಬೊಬ್ಬರ ಬಳಿ ಬರೋಬ್ಬರಿಯಾಗಿ 20,000 ರೂಪಾಯಿ ಪೀಕಿದ ಬ್ರೋಕರ್ ಕಂಪನಿ ಮ್ಯಾನೇಜರ್ ಕನ್ಯೆ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡು ಮೋಸ ಮಾಡ್ತಿದ್ದಾರೆ. ಬ್ರೋಕರ್ ಕನ್ಯೆನು ತೋರಿಸಿಲ್ಲ, ಹಣ ಕೂಡ ವಾಪಸ್ ನೀಡಿಲ್ಲ. ಬ್ರೋಕರ್ ಕಂಪನಿ ಮ್ಯಾನೇಜರ್ ಪ್ರವೀಣ್ ಎಂಬಾತನಿಂದ ಮೋಸ ನಡೆಸಲಾಗಿದೆ. ಸಾಲ ಮಾಡಿ ಹಣ ಕಟ್ಟಿದ್ದ ಮುಗ್ಧ ಜನರು ಹೇಗಾದ್ರೂ ಮಾಡಿ ಮಕ್ಕಳಿಗೆ ಕನ್ಯೆ ಕೊಡ್ಸೋಣ ಅಂತ ಅಂದ್ರೆ ಪೋಷಕರಿಗೂ ಕೂಡ ಮೋಸ ಮಾಡಿದ್ದಾನೆ ಆತ. ಬ್ರೋಕರ್ ಕಂಪನಿಯಿಂದಲೇ ಕರೆ ಮಾಡಿ ಕನ್ಯೆ ಬೇಕಿದ್ರೆ ಹೇಳಿ ಕೊಡಿಸ್ತೇವೆ ಅಂತ ಒತ್ತಾಯ ಮಾಡ್ತಾರೆ. ಇನ್ನು ಕಳೆದ 3 ವರ್ಷಗಳಿಂದ ಸಾವಿರಾರು ಜನರಿಗೆ ಮೋಸ ಮಾಡಿದ್ದಾನೆ ಪ್ರವೀಣ್. ಈಗ ಮೋಸ ಮಾಡಿ ಕಚೇರಿಯನ್ನೇ ಬಂದ್ ಮಾಡಿ ಪಲಾಯನ ಮಾಡಿದ್ದಾರೆ ಸಿಬ್ಬಂದಿಗಳು. ಇನ್ನು ಯುವಕರು ಹಾಗೂ ಪೋಷಕರು ಹಣ ಕಳೆದುಕೊಂಡು ಪರದಾಡ್ತಿದ್ದಾರೆ. ಇನ್ನು ಸಹಿಯನ್ನ ಮಾಡುವಾಗ ಯಾವ ಇಂಕನ್ನ ಬಳಸಿ ಸಹಿ ಮಾಡಬೇಕು ಅನ್ನೋ ಕೂಡ ಪರಿಜ್ಞಾನ ಇಲ್ಲದೆ ಬ್ರೋಕರ್ ಮ್ಯಾನೇಜರ್ ಗ್ರೀನ್ ಅಂಕನ್ನ ಬಳಸಿ ಸಹಿ ಮಾಡಿದ್ದಾರೆ. ಇಲ್ಲ ಗೋಕಾಕ ಎಲ್ಲ ಕಡೆ ಐತೇನ್ರಿ ಮೇಡಮ್? ಇವ್ರನ್ನ ಹೆಂಗೆ ಎಲ್ಲ ಕಡೆ ಬ್ಯಾಕ್ ಸೈಡ್ ಹೆಡ್ ಆಫೀಸ್ ಇದೇನಿತ್ತು ಒಂದು ನಿಮಿಷ ತಡ್ರಿ. ಇದನ್ನ ಈಗ ಮನಿ ಕರಾಕಗತ್ತಾರ ಬ್ಯಾಂಕ್ ಜೂನಿಯರ್ ಅಲ್ಲ ಸರ್ ನಮ್ಗೆ ಇಲ್ಲದೆ ನಮ್ಗೆ ಗೊತ್ತಿಲ್ಲ ಅಕ್ಕರ ಹೇಳಿದ್ರೆ ಗೊತ್ತು ನಮ್ಗೆ ಕೊಡಿ ಸರ್ ಇಲ್ಲಿ ಹಲೋ ಮಂಜೆ ಒಂಟೆ ನೀಗ ಅಲ್ಲಿಗೆ ಮುಗಿತಾ ಒಂಟೆ ಇಲ್ಲೇ ಕೇಳ ಇದೊಂದು ಮುಗಿಸ್ಕೊಂಡು ಬರ್ತಿರಲ್ಲ ಗರ್ಭಿಣಿ ಚೆನ್ನಾಗಿ ಮೋಸ ಮಾಡಿದ್ದಾರೆ ಎಲ್ಲರಿಗೂ ಮನಿ ಕರಾಕ ಒಬ್ಬರು ಬಾಯಿಂದ ಒಬ್ಬರು ಕೇಳಿದ್ರು ಮಾಡಲ್ರಿ ಮಾಡ್ತಾರೆ ಸರ್ ಫಸ್ಟಿಗೆ ಹೇಳ್ತೀನಿ ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಒಂದು ವರ್ಷದೊಳಗೆ ನಿಮ್ಗೆ ರಿಟರ್ನ್ ಆಗ್ತೈತಿ ಅಂತ ಇದ್ರೊಳಗೆ ಇಲ್ಲಿ ಕೊಟ್ಟಿಲ್ಲ ನಮ್ಮ ನೆಕ್ಸ್ಟ್ ನೀವು ಬಂದಿಲ್ಲ ಹೇಳಿದ ಕಾರ್ ಮೇಡಮ್ ಇದ್ರೊಳಗೆ ಅದ್ರೊಳಗೆ ಇಲ್ರಿ ಸರ್ ಮ್ಯಾಲ ಕೈಲಿ ಬರೆದು ಕೊಟ್ರ ಅಗ್ರಿಮೆಂಟ್ ಒಳಗೆ ಇಲ್ಲ ಬೇರೆ ರಿಫಂಡ್ ಇದನ್ನ ಮಾಡಕ ಅಲ್ಲ ತುಂಬಾ ಕನ್ಯೆ ಬೇಕಂತ ವರ್ಷದ ಮಟ್ಟಿಗೆ 20,000 ಎಷ್ಟು ತೋರಿಸ್ತಾರಂತ ಏನು ಹೇಳಿಲ್ಲ ಅಗ್ರಿಮೆಂಟ್. ತೋರ್ಸೋದಿಲ್ರಿ ತೋರ್ಸೋದ್ರಿ ಅವ್ರಿಗೆಲ್ಲ ಕಸು ನನಗೇನ್ ಮಾಡಿದಾರೆ ಅವರು ಹುಡುಗಿ ಕಡೆದವ್ರು ಒಪ್ಕೊಂಡಿದ್ದಾರೆ. ಎಲ್ಲ ಮೇಲೆ ಕರೆಸಿ ಒಂದು ಕನ್ಯೆ ಕರೆಸಿ ಎಲ್ಲರಿಗೂ ಒಂದೇ 2 ವರ್ಷ ಅದನ್ನ ಮಾಡ್ಸಿರಿ. ಮೊನ್ನೆ ಒಂದು ನವೆಂಬರ್ ತಿಂಗಳ ಕನ್ಯೆ ತೋರಿಸಿದಾರೆ. ನಾನು ನಮ್ಮ ತಮ್ಮಗೆ ಮಾಡ್ಸಿದ್ದೀನಿ ಸರ್. 2 ವರ್ಷ ಅದನ್ನ ಮಾಡಿಸಿ ಕನ್ಯೆ ಮ್ಯಾರಿಡ್ ಆಗಿದ್ದು ಹಿಂಗೆ ಕಳಿಸ್ತಾರೆ. ಸೊ ನಾವು ಕಾಲ್ ಮಾಡಿದಾಗ ಇಲ್ಲ 6 ಮಂತ್ ಆಯ್ತು 1 ಇಯರ್ ಆಯ್ತು ಹಂಗೆ ಕಳ್ಸೋದು ಸರ್ ಇವರು. ಅಲ್ಲ ನಿಮ್ಮ ಆನ್ಲೈನ್ ನಮ್ಮ ಫೋಟೋ ಬಿಡ್ತಾರೆ ಬಟ್ ಅದು ಯಾವುದೂ ಮಾಡಿಲ್ಲ ಅವರು. ಆಮೇಲೆ ಇವನ್ನ ಅವ್ರು ಏನಂದ್ರೆ ಈಗೇನು ನಾವು ಭಾಳ ಸರಿ ಕಾಲ್ ಮಾಡಿದಾಗ ಜಸ್ಟ್ ನಮ್ಮ ವಾಟ್ಸಪ್ ಅವರೇ ಕಾಲ್ ಮಾಡ್ತಾರೆ. ಯಾವ ರೀತಿ ಬೇಕಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ID ಕ್ರಿಯೇಟ್ ಮಾಡ್ತೀವಿ. ID ಕ್ರಿಯೇಟ್ ಮಾಡಿಕೊಡ್ತೇನೆ ಅಂತ ಹೇಳಿ ಫುಲ್ ಅಮೌಂಟ್ ಕ್ಲಿಯರ್ ಆದ್ಮೇಲೆ ID ಕ್ರಿಯೇಟ್ ಆಗಿಲ್ಲ. ಇನ್ನೂವರೆಗೂ ಇದು ID ಕ್ರಿಯೇಟ್ ಆಗಿಲ್ಲ ಸರ್. ಅಂದ್ರೆ ಹೆಂಗಂತೀರಿ ಮೇಡಮ್? ಈಗ ನಿಮಗೆ ತೋರಿಸೋವಲ್ರಿ ಹೆಂಗೆ ಈಗ ಏನು ಸರ್ ಅವರು ಏನು ಮಾಡಿದ್ರು ಫಸ್ಟ್ ಅಮೌಂಟ್ 20,000 ಕಟ್ಟಬೇಕು. ಸೊ ನಾವು 1 ಇಯರ್ ಟೈಮ್ ಇಲ್ಲ ರೀ ಸರ್ ಸ್ಟೇಟಸ್ ಹಾಕೊಂಡಿದ್ವಿ. ಈಗ ಯಾವ ಸಿಬ್ಬಂದಿನೂ ಇಲ್ಲ ಈಗ ಸಿಬ್ಬಂದಿ ಈ ಮನ್ಯಾಗ ಅದಾನ್ರಿ. marriagebureau.com ಅಲ್ಲಿ ನಮ್ಮ ಬ್ರದರ್ದು ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಇಲ್ಲಿ ಫಸ್ಟ್ ಏನಂದಿದ್ರಂದರೆ 1 ಇಯರ್ ನಾವು ನಿಮ್ಗೆ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ 1 ಇಯರಲ್ಲಿ 20,000 ಪೇ ಮಾಡಬೇಕು.
ಸೊ 1 ಇಯರ್ನಲ್ಲಿ ನಾವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಕನ್ಯೆಗಳನ್ನು ಹುಡುಕೊಡ್ತೇವೆ. ಆಮೇಲೆ ಹೋಗೋ ಚಾರ್ಜ್ ಎಲ್ಲ ನಮ್ಮದೇ ಮತ್ತು ನಿಮ್ದು ಚಾರ್ಜು ನಿಮ್ಮದೇ ಆಗುತ್ತೆ. ಸೊ ಹಾಗೆಲ್ಲ ಒಟ್ಟು ಒಂದು ಕನ್ವೀನಿಯನ್ಸ್ನಲ್ಲಿ ನಮ್ಗೆ ಒಂದು ಕನ್ವೀನಿಯನ್ಸ್ ಮಾಡ್ತಾರೆ ಸರ್ ಅವರು. ಸೊ ನಾವು ಇಲ್ಲಿ ಬಂದ್ರೆ ಒಂದು ರಿಸಲ್ಟ್ ಸಿಗುತ್ತೆ ನಮ್ಗೆ ಅಂಥೇಳಿ. ಬಟ್ ಯಾವುದೇ ಒಂದು ID ಕ್ರಿಯೇಟ್ ಆಗಿಲ್ಲ ಇಲ್ಲಿವರೆಗೂ. ನಾವು ನವೆಂಬರ್ನಲ್ಲಿ ನಮ್ಮದು ಬ್ರದರ್ದು ರಿಜಿಸ್ಟ್ರೇಷನ್ ಮಾಡಿಸಿದ್ದೇನೆ. ಒಂದು ID ಕ್ರಿಯೇಟ್ ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಕನ್ನೆ ವಾಟ್ಸಪ್ ನಮ್ಮ ಯಾವ ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕಷ್ಟೇ ವಾಟ್ಸಪ್ ಮಾಡಿದ್ದಾರೆ. ಬಟ್ ಅದು ಎಲ್ಲ ಮ್ಯಾರೇಜ್ ಆಗಿರೋದು ಅಥವಾ ಎಜುಕೇಟೆಡ್ ಇರೋದು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವುದೇ ಒಂದು ಕೊಟ್ಟಿಲ್ಲ ಸರ್ ಅವರು. ಕಾಲ್ ಮಾಡಿದರೆ ಇಲ್ಲ ನಾವು ತೋರ್ಸಂಗಿಲ್ಲ ಅಥವಾ ಫಿಕ್ಸ್ ಆಗಿದೆ, ಮ್ಯಾರೇಜ್ ಆಗಿದೆ. ಸೊ ಇದೇ ರಿಸಲ್ಟ್ ಬಂದಿದ್ದಾವೆ. ವಾಪಸ್ ಅವ್ರಿಗೆ ಕಾಲ್ ಮಾಡಿ ಹೀಗೆಲ್ಲ ಹಾಕಿದರೆ ಇಲ್ರಿ ಮೇಡಮ್ ಬೈ ಮಿಸ್ಟೇಕ್ ಹೋಗಿದೆ, ನಾವು ಬೇರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹುಡುಕೊಡ್ತೇವೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನು ಹೇಳಿದ್ರು ಫೇಕೇ ಸರ್. ಇಲ್ಲಿ ಯಾವುದೇ ಒಂದು ರಿಸಲ್ಟ್ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇದೇ ರೀತಿ ಭಾಳ ಜನ ನಾವು ಮೋಸ ಹೋಗಿದ್ದೇವೆ ಇಲ್ಲಿ. ಸೊ ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಕೂಡ ಅವ್ರು ಹೆಂಗೆ ಮ್ಯಾನುಪ್ಲೇಟ್ ಮಾಡಿದ್ದಾರೆ ಅಂದರೆ ನಮ್ಗೆ ಹೌದು ನಾವೆಲ್ಲ ಎಷ್ಟು ಎಫರ್ಟ್ ಹಾಕಿದ್ರು ಇವತ್ತು ಯಾವುದೇ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಲಘು ಕನ್ಯೆ ಸಿಗ್ತಾ ಇಲ್ಲ. ಸೊ ನಾವು ಇಲ್ಲಿ ಒಂದು ಹೋಪ್ ಇಟ್ಕೊಂಡು ಬಂದಿದ್ವಿ, ರಿಸಲ್ಟ್ ಸಿಗುತ್ತೆ 20,000 ಅಲ್ಲ, ಸೊ ಎಲ್ಲರ ಒಂದು ಇದನ್ನು ಮಾಡಿ ಕೊಡೋಣ ನಾವು ಅಂತ ಹೇಳಿ ಕೊಟ್ಟಿದ್ದೇವೆ ಸರ್. ಬಟ್ ಯಾವುದೇ ಒಂದು ರಿಸಲ್ಟ್ ಸಿಕ್ಕಿಲ್ಲ. ಆಮೇಲೆ 15 ಡೇಸ್ ಆಯ್ತು ಅವರು ಇಲ್ಲಿವರೆಗೂ ಓಪನೇ ಇಲ್ಲ ಅದು. ಬಾಗಲಕೋಟೆ ಎಲ್ಲೆಲ್ಲಿ ಹೊಸಪೇಟೆ ಎಲ್ಲ ಕಡೆಯಿಂದ ಬಂದು ಜನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತೇಳಿ. ಸೊ ನಮ್ಗೆ ಅವರು ಮೋಸ ಮಾಡಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ ಸರ್. ಸೊ ರಿಸಲ್ಟನ್ನು ನಮಗೆ ಒಳ್ಳೆ ರಿಸಲ್ಟ್ನ ಕೊಡಬೇಕು. ಅಂದರೆ ನಮ್ಮ ಅಮೌಂಟ್ನೂ ಬರಬೇಕು. ಇವನ್ ನೆಕ್ಸ್ಟ್ ಯಾರು ಬಂದ್ರೂ ಅವ್ರಿಗೆ ಮೋಸ ಆಗಬಾರ್ದು. ಕೋಟಿಂದ ಬಂದಿದ್ರಿ ನಮ್ಮ ಮಗನ ಸಲುವಾಗಿ ಕನ್ಯಾ ನೋಡಲಿಕ್ಕೆ. ನಮ್ಗೆ ಹಿಂಗೆ ಯಾರೋ ಹೇಳಿದ್ರು, ಹಿಂಗೆ ಗದಗಿನೊಳಗೆ ಕನ್ಯಾನ ಮ್ಯಾರೇಜ್ ಬ್ಯೂರೋ ಅದ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ 1 ವರ್ಷದೊಳಗೆ ನಿಮ್ಗೆ ಕೆಲಸ ಮಾಡಿ ಕೊಡ್ತಾರೆ ಅಂದ್ಕೊಂಡು ನಾವೊಂದು ಆಶೆಯಿಂದ ಬಂದಿವ್ರಿ. ಇಲ್ಲಿ ನಮ್ಮ ಮಗ BCA ಕಲ್ತಾನೆ, ಆಮೇಲೆ ಸ್ವಂತ ಅವನು CS ನಡೆಸ್ತಾನೆ. ಅವ್ನ ಸಲ ನೋಡೋಕೆ ಬಂದಿದ್ರಿ. ಇಲ್ಲಿ ಆಫೀಸ್ ನೋಡೋಕೆ ಬಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಅದಾವೆ ರೀ. ಎಲ್ಲ ಕೇಳಿದ್ರು ಇವೆಲ್ಲ ನೀವು ಮಾಡಿಸಿರಿ ಅಂತಂದ್ರೆ ಹೇಗಿಲ್ಲರಿ ನಾವು ಆಲ್ಬಮ್ ಅಂತ ತೆಗೆದು ಹಚ್ಚಿವ್ರಿ ಅಂತಂದ್ರು. ಅವ್ರು ಮಾಡಿದ್ದು ಒಂದು ಫೋಟೋ ತೋರಿಸಿಲ್ಲ, ಏನೂ ಇಲ್ಲ, ಏನೂ ಮಾಡೇ ಇಲ್ಲ ಅನ್ಸೋದು ನನಗೆ. ನಾವೇನು ಮಾಡ್ತೀವಿ ಮಾತಾಡಿದ್ದೀವಿ. ಅವ್ರು ಹೇಳಿದ್ರು ಇಲ್ಲ ನಮ್ಮ ಜವಾಬ್ದಾರಿ ಐತಿ, ನಮ್ಮ ತಮ್ಮ ಅಂತ ತಿಳ್ಕೊರಿ, ನಮ್ಮ ಮಗ ಅಂತ ತಿಳ್ಕೊತೀವಿ, ನಿಮಗೆಲ್ಲ ಮಾಡಿಕೊಡ್ತೀವ್ರಿ ಅಂತಂದು ಹೇಳಿದ್ರು ಅವರು. ಆಮೇಲೆ ಅದಕ್ಕೆ ನಾವು ಅವ್ರ ಮೇಲೆ ವಿಶ್ವಾಸ ಮಾಡಿ 20,000 ರೂಪಾಯಿ ಫೀ ಆಗ್ತದೆ. 8,000 ರೂಪಾಯಿ ತುಂಬಿದ್ರೆ 3 ತಿಂಗಳೊಳಗೆ ತೋರಿಸ್ತೀವಿ ರೀ. 3 ತಿಂಗಳು ಅಷ್ಟೇ. 20,000 ತೊಗೊಳ್ತಾರೆ 1 ವರ್ಷ. 1 ವರ್ಷದೊಳಗೆ ಆಗಲಿಲ್ಲ ಅಂತಂದ್ರೆ 2,000 ಮುರ್ಕೊಂಡು 20,000 ರೂಪಾಯಿ ಕೊಡ್ತೀವಿ ಅಂತಂದು ಹೇಳಿದ್ರು ಅವರು. ನಾವು ಆದ್ರೆ ಆಗಲಿ ನಮ್ಮ ಕನ್ಯಾಗ ಸಿಕ್ಕರೆ ಸಾಕಂತ ನಾವು 20,000 ರೂಪಾಯಿ ತುಂಬಿದ್ರಿ. ತುಂಬಿದ ಒಂದು ಬಾಂಡ್ ಬರೆದು ಕೊಟ್ಟರು. ಆ ಬಾಂಡ್ ತೊಗೊಂಡು ಹೋದಿವಿ. ಈಗ 3 ತಿಂಗಳಾಯ್ತು ರೀ. ಇನ್ನೂ ತನಕ ಏನಿದೆ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಏನಿಲ್ಲ. ಒಮ್ಮೆ 8 ಫೋಟೋ ಕಳಿಸಿದ್ರು, ಅದು ನಮ್ಗೆ ಲೈಕ್ ಆಗಲಿಲ್ಲ. ಆಮೇಲೆ ಬಂದು ಏನು ಫೋನ್ ಇಲ್ಲ, ಏನಿಲ್ಲ, ಏನು ಮಾಡಲೇ ಇಲ್ಲ. ಅದಕ್ಕೆ ನಾವು ಫೋನ್ ಮಾಡಿ ಬೇಸರಾಗಿ ನೋಡಿ ಬರೋಣ ಅಂತ ಸೋಮವಾರ ಬಂದರು. ಇಲ್ಲಿ ಹೋದ ಸೋಮವಾರ ಇಲ್ಲಿ ನೋಡಿದ್ರೆ ಕೆಳಗೊಬ್ರು ಹೋಗೋತಂತ ದಾರಿ ಒಳಗೆ ಹೇಳಿದ್ರೆ ಅಲ್ಲಾಕೆ ಹೋಗ್ತೀರಿ, ಎಲ್ಲ ಕೀಲಿ ಹಾಕೊಂಡು ಹೋಗ್ಯಾರ ಅಂತಂದ್ರೆ. ಅಂದ್ರೂ ನೋಡೋದು ಮ್ಯಾಲೆ ಹೋಗಿ ನೋಡಿ ಬರೋಣ ಅಂತ ಆಫೀಸ್ ನೋಡಿದ್ರೆ ಅವ್ರು ಬಾಗಿಲಿಗೆ ಒಂದು ಬೋರ್ಡ್ ಹಚ್ಚಾರ, ಮ್ಯಾರೇಜ್ ಐತೆ, ಅದ್ರ ಸಲ ಎಲ್ಲರೂ ಮ್ಯಾರೇಜ್ಗೆ ಹೋದ್ವಿ. ಎಲ್ಲಾರ 30 ಮಂದಿ ಎಲ್ಲ ಆಫೀಸ್ದವರು ಎಲ್ಲರೂ ಮ್ಯಾರೇಜ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ಹೇಳಿಬಿಟ್ರು ಅವರು. ಹಿಂಗೆ ಮಾಡಿದ್ದು ನಾವು ನೋಡಿದ್ವಿ, ಬೋರ್ಡಿಗೆ ನೋಡಿದ್ರಲ್ಲೇ ಬಾಗಿಲಿಗೆ ಒಂದು ಬೋರ್ಡ್ ಹಚ್ಚಾರ, ಒಂದು ಮ್ಯಾರೇಜ್ ಐತೆ ನಾವು ಹೋಗಿವಿ ಅಂತಾರೆ. ಅದ್ರ ತಳಗ ಇಲ್ಲಿ ನಮ್ಮ ಮೋಸದವರು ಬರ್ತಿದ್ರಿ, ನಿಮ್ಗೆ ದುಡ್ಡು ಬೇಕಾದಲ್ಲಿ ನಿಮ್ಮ ಮೋಸದಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ದುಡ್ಡು ವಸೂಲು ಮಾಡಿ ಅಂತಾರೆ. ನಮಗಿಲ್ಲ, ನಮ್ಗೆ ನ್ಯಾಯ ಕೊಡಿಸ್ರಿ. ಆಮೇಲೆ ಈ ಥರ ಬೇರೆ ಮೋಸ ಮಾಡಬಾರ್ದು. ಈ ಥರ ಯಾರಿಗೂ ಆಸೆಗೆ ಧಕ್ಕೆ ಆಗಬಾರ್ದು ನಮಗೆ.